ಡಿಸ್ಚಾರ್ಜ್ ಹೋಗ್ಬಿಟ್ಟು ನಾನು ಅಂಗಡಿಯ ಬಾಗ್ಲು ಹಾಕೊಂಡು ಬೇಗನೆ ಬಂದ 10 ಗಂಟೆ 11 ಗಂಟೆಗೆಲ್ಲ ಇಲ್ಲಿ ಬಂದ. ನಾನು ಹೆಂಡ್ತಿ ಬರೀ ಖುಷಿಯಾಗಿ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂದ್ಬಿಟ್ಟು ಖುಷಿಯಾಗಿದ್ಲ. ಇವ್ರು ನೋಡಿದ್ರೆ ಈಗ ಟೈಮ್ ಆಲ್ರೆಡಿ 6 ಗಂಟೆ ಆಗ್ಬತ್ತು. ಹೇಳಿದ್ದು 11 ಗಂಟೆಗೆ 2 ಗಂಟೆಗೆ ಮಾಡ್ತೀನಿ ಅಂದರು. 11 ಗಂಟೆಗೆ ಹೇಳಿದ್ರು ಡಿಸ್ಚಾರ್ಜ್ ಮಾಡ್ತೀವಿ ಅಂತ, 2 ಗಂಟೆಗೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ರು. ಇವಳೇನು ಖುಷಿಯಾಗಿ ಕಾಯ್ತಾನೆ ಅವಳೆ ಅವ್ರು ಇನ್ನೂ ಕಳ್ಸೋಕ್ಕಾಗಿಲ್ಲ. 12 ಗಂಟೆ ಆಯಿತು. ಎಷ್ಟು 6 ಗಂಟೆ ಆಯಿತು. ಲೇ ನನಗೆ ಡಿಸ್ಚಾರ್ಜ್ ಆಯ್ತು ನಾನು ಖುಷಿ ಒಂದು. ನಿನ್ನ ಗೋಳು ನೋಡೋಕ್ಕಾಯ್ತಲ್ಲ, ಖುಷಿನೂ ನೋಡೋಕ್ಕಾಯ್ತಲ್ಲ, ಗೋಳು ನೋಡೋಕ್ಕಾಯ್ತಲ್ಲ. ಯಾವಾಗ ಕಳ್ಸೋರು ಅಂತ ತುದಿ ಕಾಲಲ್ಲಿ ನಿಂತವಳ ಹಂಗೆ. ಖುಷಿ ಇಲ್ಲ ಒಂದು ಕೆಲಸ ಮಾಡು, ಡೈರೆಕ್ಟ್ ನಮ್ಮೂರಿಗೆ ಹೋಗ್ಬಿಡದ ಬಂದ್ಬಿಡು. ಹೆಂಗೆ ನೋಡು ಗುಂಡ್ರು ಕೂಡ ಹೆಂಗೆ ಓಡಾಡ್ತಾ ಇದ್ದಿ. ನಮ್ಮನೆಗೆ ಹೋಗ್ಬಿಡದ. ನಮ್ಮನೆಗೆ ಹೋದ್ಕಣೆ ನೀನು ಬಾ ಅಂತ ಅಲ್ಲೇ ಮಾಡ್ತೀನಿ. ನಾನೇ ತಲೆ ಕೆಡಿಸ್ಕೊಬೇಡ. ಅಂಗಡಿ ಹೋಗಲ್ಲ. ಮಂಜಮ್ಮಂಗೆ ಸಾಕಾಗೋಯ್ತು. ಲಾಸ್ಟ್ ಗತೆಗೆ ತಲೆ ಕೆಡಿಸ್ಕೊಂಡು ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತದೆ. ಫೈನಲಿ ಹಾಸ್ಪಿಟಲ್ ಬಿಟ್ಟು ಹೋಗ್ತೇವೆ. ನನಗೆಲ್ಲಾನು ಒರ್ಸವ್ರೆ ಇಲ್ಲಿ ಬ್ಯಾಗು ಗೀಗೆಲ್ಲ. ನಮ್ಮಮ್ಮ ಕರ್ಕೊಂಬತ್ತವ್ರೆ. ಬಾಯ್ ಮಾಡ್ಬಿಡಿ. ಬರ್ಬೇಡ ಇನ್ನೊಂದ್ಸಲಿ ನಿಮ್ಮ ತೋರ್ಸಕ್ ಸಾಕು. ಆಯ್ತು ಬಾಯ್ ಕಣ್ರ. ಈ ಹಾಸ್ಪಿಟಲ್ ಇಷ್ಟು ನೀಟಾಗಿರೋ ಕಾರಣ ಪಾಪ ಇವ್ರು ತುಂಬಾ ಕಷ್ಟ ಬಿದ್ದವ್ರೆ. ಏನಾಯ್ತದೆ ಫೀಲ್ ನಿಮ್ಗೆ ಈಗ? ಯಾವ ಥರ ಖುಷಿ? ನಾನು ಹೆಂಡತಿಗೆ ಜೈಲಿಂದ ಬಿಡುಗಡೆ ಆಗಿರೋಷ್ಟು ಖುಷಿ ಆಯ್ತದಂತೆ. ಸದ್ಯಕ್ಕೆ ಈಗ ನಮ್ಮ ಹೆಂಡತಿ ಊರಿಗೆ ಹೋಗ್ತಾ ಇವೆ. ನೋಡೋಣ ಅವರಿಗೆಲ್ಲ ಸರ್ಪ್ರೈಸ್ ಹೆಂಗಿರುತ್ತೆ, ಅವ್ರ ರಿಯಾಕ್ಷನ್ಗಳು ಹೆಂಗಿರುತ್ತೆ. ನಮ್ಮ ಅತ್ತೆ ಮನೆ ಆಮೇಲೆ ಅವರು ಊರಲ್ಲಿ ಹಬ್ಬ ಬೇರೆ ಗ್ರ್ಯಾಂಡ್ ಹಬ್ಬ, 8 ವರ್ಷಕ್ಕೊಂದು ಮಾಡ್ತಾ ಇರೋದು ಹಬ್ಬನ. ಅದಕ್ಕೆ ತಯಾರಿಲ್ಲವ್ರೆ. ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಪಾಪುನ ಮತ್ತು ಬಂಟಿನ. ನೋಡೋಣ ನಲ್ಲಿ ಮಕ್ಕಳ ಹಾಸ್ಪಿಟ್ಲು ಚಲೋ ಅಂಬಾಗೆ ಬಾಯ್. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಹಾಸ್ಪಿಟ್ಲು. ಹೊರ್ಗಡೆ ಇರೋ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಪಾಪುನ, ನನ್ನ ಹೆಂಡ್ತಿನ, ಎಲ್ಲರನ್ನೂ. ಆದರೂ ನೀನು ಮಕ್ಕಳಲ್ಲೇ ಖುಷಿ ನೋಡೋಕ್ಕೈತಲ್ಲ ಕೆಲ. ಪಿಕಪ್ ಮಾಡೋಕ್ಕೆ ಬಂದಿರೋ ಅಣ್ಣನಿಗೆ ಕಾಯಿಸಿ ಸಾಕಾಗೋಯ್ತು ಮಾತ್ರ. 11 ಗಂಟೆಗೆ ಡಿಸ್ಚಾರ್ಜ್ ಆಯ್ತು ಅಂತ ಹೇಳ್ಬಿಟ್ಟು ಬ್ರೋ ಡಿಕೆ ಕೊನೆ ಬಾರಿ ಬಾಯ್ ಹಾಸ್ಪಿಟಲ್. ಥ್ಯಾಂಕ್ ಯು ಮೈ ಬೇಬಿ ಟ್ರೀಟ್ಮೆಂಟ್. ಇಲ್ಲಿಂದ ನಮ್ಮೂರಿಗೆ ಹೆಚ್ಚು ಕಮ್ಮಿ ಎಷ್ಟು ಕಿಲೋಮೀಟ್ರ್ ಅಣ್ಣ? ಹೋದವ್ರಿಗೆ 55 ಕಿಲೋಮೀಟ್ರು. 1-1.5 ಗಂಟೆ ಟೈಮ್ ಜರ್ನಿ. 1 ಗಂಟೆಯಾ? 1-1.5 ಗಂಟೆ ಟೈಮ್ ಜರ್ನಿ. ಹೋಯ್ತಾದೀಗ ಮನೆಗೆ. ಏನೇ ಅಲ್ಲೇ ನಾನು ಹೆಂಡ್ತಿ ಮಕ್ಕಳೇ ಅಯ್ಯಯ್ಯೋ ಎಷ್ಟೋ ಒಂದು ಕಳೆ ಬಂದ್ಬಿಟ್ಟಿದೆ ಅಂದರೆ ಖುಷಿಗೆ ತಡೆಯೋಕೆ ಆಯ್ತಲ್ಲ, ನೋಡೋಕೆ ಆಯ್ತಾಯಿಲ್ಲ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಯಜಮಾನ್ರು, ನಮ್ಮ ಮಂಜಮ್ಮ. ನೇನೇ ಸಮಾಚಾರ ಎಲ್ಲ ಮನೆಗೆ ಹೋಗಿ ಹೇಳ್ತೀಯ? ಇಲ್ಲೇ ಹೇಳಿಯೋ. ನಾನು ಹುಣಸೂರಲ್ಲಿ ಬೈಕ್ ನಿಲ್ಲಿಸಿದೆ, ಹಾಗಾಗಿ ಬೇಗನೆ ಬಂದ್ಬಿಟ್ಟೆ ನಮ್ಮ ಅತ್ತೆ ಮನೆಗೆ. ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬಕ್ಕೆಲ್ಲ ಫುಲ್ ತಯಾರಿ. ಹಬ್ಬಕ್ಕೆ ಫುಲ್ ತಯಾರಿ ಮಾಡ್ಕೊಂಡವ್ರೆ. ಹಬ್ಬನೂ ಜೊತೆಗೆ ವೆಲ್ಕಮು ಜೊತೆಗೆ. ಸದ್ಯಕ್ಕೆ ಬಂದರು. ನಮ್ಮ ಬಾವದಿರೋ ನಮ್ಮ ಬಾಮದೆ ಎಲ್ಲ ಕ್ಯೂರಿಯಾಸಿಟಿಂಗ್ ಕಾಯ್ತವ್ರೆ. 15 ದಿವಸ ಆದ್ಮೇಲೆ ಬರ್ತಾರಲ್ಲ ಅಂತ. ತರದ ಹಿಂಗೆ ಬಂದೆ ನಾನು. ನಾಳೆ ಹೆಂಗಿರು ಬರ್ತೀನಿಲ್ಲ. ನಮ್ಮ ಬಾವ ಫುಲ್ ಖುಷಿ. ಅಮ್ಮ ನಿದ್ದೆ ಪೋತಾ ಇರಿ ಅತ್ತೆ ಮಕ್ಕಳಿಗೆ. ಮೇಡಮ್ ಅವರೇ ಬರ್ರಿ. ಮಗ ಸ್ನಾನ ಮಾಡ್ದಾನೆ ಕರ್ಗಾಗ್ಬಿಟ್ಟದೆ. ಕರ್ಗಾಗಿದನೋ ಮಗ ಕ್ಯೂಟು.
ಫುಲ್ ಕಾಯ್ತಾ ಇರೋದು ಮಗನ ವೆಲ್ಕಮ್ ಮಾಡಕ್ಕೆ. ನಾನೆಲ್ಲ ಇಳಿಮೇಲಲ್ಲಪ್ಪ ಅಂತಿದೆ. ಸಿಂಜು ಕರ್ಕೊಬರ್ಬೇಕಾನೆ. ನಮ್ಗೇನ್ ಗೊತ್ತು? ಹೇಳ್ದ ಫೋನ್ ಮಾಡಿ. ನೀನ್ ಬಟ್ಟೆ ಅಂತ ಸೀರೆ ಊರಿಗೆಲ್ಲ ಸೀರೆ ಸೆಟ್ಟು, ಊರಿಗೆಲ್ಲ ಸೀರೆ ಸೆಟ್ಟು. ಗಂಡನ ಬಂದವ್ರೆ ನೋಡ್ಬಿಟ್ನಲ್ಲ. ಲೋ ಅಂತೀರ ಮಾವ ನೋಡಂಗಿಲ್ಲಕಲ್ಲ. ವೆಲ್ಕಮ್ ಮಾಡ್ತಾವನೆ. ತಮ್ಮನ್ ವೆಲ್ಕಮ್ ಮಾಡಕ್ಕೆ ಇನ್ನೊಬ್ಬ ತಮ್ಮ ರೆಡಿ. ನಮ್ಮ ಅತ್ತೆ ಖುಷಿ. ಹಾ ಅದೇ ನನ್ ಕಾಲ ತೊಳ್ದಿರಾ? ಎಲ್ಲ ಕಾತುರದಿಂದ ಕಾಯ್ತಾ ಇದ್ರು. ಲಾಸ್ಟ್ಗೆ ಬಂದ್ಬಿಟ್ಟು ಮಾಡ್ಕಳ್ಸಿರೋದು. ಯಾರಿಗೂ ಗೊತ್ತಿಲ್ಲ, ಅಲ್ಲ ಅದಕ್ಕೆ ಆಶ್ಚರ್ಯವಾಗವ್ರೆ. ಅದಕ್ಕೆ ತಿಂಡಿ ಮಾಡ್ತಾವಿ. ತೆಗಿತಾ ಇದ್ರು ಮಡಗ್ಬಿಟ್ರು ಅಲ್ಲಿ. ವಾತೆ ಹೊಂಟೆ ಹೋಯ್ತಲ್ಲ. ₹1 ಇದ್ರೆ ಹಾಕೊಂತ ನಿಮ್ಗೆ ಕೊಡುವ ಕಪ್ಪೆಲ್ಲಿ ಬೇಡವಲ್ಲ ನನಗೆ. ಮಗ ಬಂದ ಏನ ಹಾ ಬಂದೆ ಬಂದೆ. ಬೇಡ ಸ್ನಾನ ಮಾಡಿಸ್ತೀನಿ ಮಗ. ಅವೆಲ್ಲ ಶಾಸ್ತ್ರವಾ? ತೆಗಿ. ನೋಡಿ ನಮ್ಮ ಹಳ್ಳಿ ಕಡೆ ನಮ್ಮ ಈ ತರ ದೃಷ್ಟಿ ತೆಗಿತಾರೆ ಅಜ್ಜಿರು. ನನ್ನ ಅಜ್ಜಿ